ಓಕೆ. ಇಲ್ಲೇ ಸ್ವಂತ ಗ್ರಾಮದಲ್ಲಿಪ್ಪ ಅಂತಂದ್ರೆ ನಾನು ಗುರುಪಾ ಶಿವಾಚಾರ್ಯ ಪ್ರೌಢಶಾಲೆಯಲ್ಲಿ 36 ವರ್ಷಗಳವರೆಗೆ ದೈಹಿಕ ಶಿಕ್ಷಣಾಗಿ ಸೇವೆ ಸಲ್ಲಿಸಿದ್ದೇನೆ. 2010ರಲ್ಲಿಪ್ಪ ಅಂದ್ರೆ ನಾನು ಸೇವೆಯಿಂದ ನಿವೃತ್ತನಾಗಿದ್ದೇನೆ. ಹೀಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ನನ್ನ ಸಮಯನ ಕಳೀತಾ ಇದ್ದೀನಿ. ಇಲ್ಲಿ ಏನೇನಾಗಿದೆ ಸರ್ ಈ ಜಾಗದಲ್ಲಿ ಏನೇನಾಗಿದೆ ಅವಾಗ? ಸರ್ವರಿಗೂ ಶರಣಾರ್ಥಿಗಳು, ನನ್ನ ಆತ್ಮೀಯ ಶರಣ ಬಂಧುಗಳೇ. 1947 ಆಗಸ್ಟ್ 15ಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸುದೀರ್ಘವಾಗಿ ಹೋರಾಟದ ಮಾಡಿದ ಪರಿಣಾಮವಾಗಿ 1947 ಆಗಸ್ಟ್ 15 ಸ್ವಾತಂತ್ರ್ಯ ಆಯಿತು. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ 565 ರಾಜ್ಯ ಸಂಸ್ಥಾನಗಳಿದ್ದು, ಬ್ರಿಟಿಷರು ಸ್ವಾತಂತ್ರ್ಯ ಕೊಡುವಾಗ ಒಂದು ವಿಷಬೀಜವನ್ನು ಬಿತ್ತಿದ್ರು. ಇಲ್ಲಿ ಸಂಸ್ಥಾನ ರಾಜ್ಯಗಳು ಹಿಡಿದರು, ನೀವು ಭಾರತ ಸೇರಬಹುದು ಅಥವಾ ಸ್ವತಂತ್ರವಾಗಿರಬಹುದು ಅಥವಾ ಪಾಕಿಸ್ತಾನ ಸೇರಬಹುದು ಅಂತಕ್ಕಂಥ ಆಯ್ಕೆಯನ್ನು ಈ ರಾಜ್ಯಗಳಿಗೆ ಕೊಟ್ಟಿದ್ದರು. ಆಗಿನ ಉಕ್ಕಿನ ಮನುಷ್ಯ, ದೇಶಭಕ್ತ ಸರ್ದಾರ್ ವಲ್ಲಭಾಯ್ ಪಟೇಲರು ಒಂದು ದೂರದೃಷ್ಟಿ, ಹೀಗಾಗಿ ಎಲ್ಲ ರಾಜ್ಯಗಳೇನಪ್ಪ ಕರೆಸಿ ಅವರಿಗೆ ಇದರಿಂದ ಈ ಭಾರತದಲ್ಲಿ ಸೇರಿದ್ರಿಂದ ಆಗ್ತಕ್ಕಂಥ ಲಾಭಗಳೇನು, ಭಾರತದಿಂದ ಹೊರಗೆ ಹೋದ ಸ್ವತಂತ್ರ ಉಳಿದ್ರೆ ಆಗ್ತಕ್ಕಂಥ ನಷ್ಟಗಳೇನತಕ್ಕಂಥದ್ದೆಲ್ಲನೂ ಕೂಡ ವಿವರವಾಗಿಲ್ಲ ಕೂಡ ತಿಳಿಸಿದ ನಂತರ ಕೆಲವು ರಾಜರು, ತಿಳುವಳಿಕೆ ಇರ್ತಕ್ಕಂಥ ರಾಜರು, ಜ್ಞಾನಿಗಳ ರಾಜ್ಯಗಳಿದ್ದು, ಹೀಗಾಗಿ ಭಾರತ ಒಕ್ಕೂಟಕ್ಕೆ ಸೇರಿದರು. ಉಳಿದಿರ್ತಕ್ಕಂಥ ಕಾಶ್ಮೀರದ ರಾಜ ಹರಿಸಿಂಗ್ ರಾಜ ಅವನು ಸ್ವತಂತ್ರವಾಗಿರ್ತ ಅಂತ ಹೇಳ್ದ. ಈ ಭಾಗದಲ್ಲಿರ್ತಕ್ಕಂಥ ಆಂಧ್ರ, ಈಗ ತೆಲಂಗಾಣ ಮತ್ತು ಎಲ್ಲನೂ ಕೂಡ ಎರಡಾಗಿರಲ್ಲ, ಈ ಭಾಗದಲ್ಲಿರ್ತಕ್ಕಂಥ ನಿಜಾಮ ಅರಸ ಅಂತಕ್ಕಂಥದ್ದನ್ನು ಕೂಡ ಭಾರತ ಒಕ್ಕೂಟಕ್ಕೆ ಸೇರಲಿಕ್ಕೆ ಇಷ್ಟಪಡಲಿಲ್ಲ. ಆನಂತರ ಗುಜರಾತ್ ಇರ್ತಕ್ಕಂಥ ಜುನಾಗಢ, ಅಲ್ಲಿರ್ತಕ್ಕಂಥ ಮುಸ್ಲಿಂ ಅರಸ ಅವನು ಕೂಡಪ್ಪ ಅಂದ್ರೆ ಭಾರತದ ಒಕ್ಕೂಟಕ್ಕೆ ಸೇರಲಿಲ್ಲ. ಹೀಗಾಗಿ ಸೇರಲಿಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥ ಸಂಖ್ಯೆಯಪ್ಪ ಅಂದ್ರೆ ಹಿಂದೂಗಳು 85% ನಾವಿದ್ದೆವು. ಅವರು ಕೇವಲಪ್ಪ ಅಂತ 15% ಇದ್ದರು. ಆದರೆ ಅರಸ ಮುಸ್ಲಿಂ ಆಗಿರೋದ್ರಿಂದಪ್ಪ ಅಂತಂದ್ರೆ ಅವ್ರದ್ದೆಲ್ಲನೂ ಕೂಡ ದೌರ್ಜನ್ಯ, ದಬ್ಬಾಳಿಕೆಗಳನ್ನು ಕೂಡ ಜಾಸ್ತಿ ಆಗ್ತಾಯಿದ್ದೆಲ್ಲ ಕೂಡ. ನಾವು ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಆವಾಗ ಕಾರ್ಯಕ್ರಮದಲ್ಲಿ ಒಂದು ಸಾಮಾಜಿಕ ನಾಟಕಗಳು ಮಾಡ್ತಿರಲಿಲ್ಲ ಸರ್. ನಾಟಕ ಮಾಡಬೇಕಾದ್ರೆ ಒಬ್ಬ ಇಸ್ವಾಮಿದನ್ ಅಂತೇಳಿ ಒಬ್ಬ ಮಿನಿ ಲೀಡರ್ ಇದ್ದಿಲ್ಲಿ. ಅವ ಈ ಹಳ್ಳಿಗಷ್ಟೇ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥನು ಕೂಡ ಉಸ್ತುವಾರಿ ಸಚಿವ ಇದ್ದಂಗಿದ್ದವ. ಅವ ಇಲ್ಲಿ ಏನಾದರೂ ಈ ನಿಜಾಮ ವಿರುದ್ಧವಾಗಿರ್ತಕ್ಕಂಥ ಘಟನೆ ನಡೆದರೆ ಅವನು ಕೂಡ ನಿಜಾಮ ಅರಸರಿಗೆ ಅವ ನ್ಯೂಸ್ ಮುಡಿಸ್ತಾ ಇದ್ದ. ಆಗ ಪೊಲೀಸರು ಬಂದು ಆ್ಯಕ್ಷನ್ ತೊಗೊತಿದ್ರು. ಇಲ್ಲಿ ನಾಟಕ ಮಾಡಬೇಕಾದ್ರೆ ಅವನಿಗೆಲ್ಲ ಇಸ್ಲಾಮುದ್ದೀನ್ ಪರ್ಮಿಷನ್ ತೊಗೋಬೇಕು. ನಂಗೆ ನಾಟಕ ಮಾಡಬೇಕು ಅಂತಿದ್ದೀವಲ್ಲ, ನೀವು ಪರ್ಮಿಷನ್ ಕೊಡ್ರಿ, ಹಾಂ ಕರೋ ಅಂತ ಹೇಳ್ತಿದ್ರಲ್ಲ ಕೂಡ. ಕೊನೆ ನಮ್ಮ ದೇಶಭಕ್ತರಾಗಿ ನೀವು ಯುವಕರು ಏನು ಮಾಡೋದು, ಭಾರತ ಮಾತಾಗಿ ಜಯ ಹೊಡಿತೀವಿ. ಅವಾಗ ಇವ ಏನಪ್ಪ ಅಂತಂದ್ರೆ ತನ್ನ ಸಿಟ್ಟನ್ನು ಕಾರ್ತಾ ಇದ್ದಲ್ಲ ಕೂಡ, ನಾವು ಬ್ಯಾಡ ಅಂತ ಹೇಳಿದಲ್ಲ, ನೀವು ಯಾಕೆ ಕೇಳಿದ್ರಿ ಅಂತೇಳಿ ಮತ್ತೊಂದಿಗೆಲ್ಲ ಸಮಜಾಯಿಸಿ, ನಾವು ಹಿರುಗಳೆಲ್ಲ ಸಣ್ಣ ಹುಡುಗರವ ಹಾಗೆ ಮಾಡ್ತಾವ, ನೀವು ತಾಳ್ಕೊಳ್ಬೇಕು ಅಂತ ಹೇಳಿ ಮಾಡಿದ್ರು. ಯಾರ ತ್ರಿವರ್ಣ ಧ್ವಜ ತಮ್ಮದೆ ಅಕಸ್ಮಾತ್ ಹೊಲದಾಗ ಗಿಡದಾಗ ಹಚ್ಚಿದರೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡ್ತಿದ್ರು. ಪೊಲೀಸರು ಬರ್ತಿದ್ರು, ಆ ಹೊಲದ ಕಾರ್ಯಪ್ಪ ಅಂತ ಬಡಿದು ಆ ಧ್ವಜವನ್ನು ಕೆಳಗಿಳಿಸಿದ್ರು. ಹೀಗ ಇವೊಂದು ಉಸ್ತುವಾರಕ್ಕಿಂತ ಕಿರುಕುಳ ಜಾಸ್ತಿ ಆಗಿತ್ತು. ಸುತ್ತಮುತ್ತ ಹೊನ್ನಳ್ಳಿ ಇರ್ಬೋದು, ಈ ಕಡೆ ಹಾಳ್ಗೊಟ್ಟು ಇರ್ಬೋದು, ಗೋಟ ಇರ್ಬೋದು, ಇಲ್ಲಿ ಮುಚ್ಚಳಂಬಿ ಸುತ್ತಮುತ್ತ ಇರತಕ್ಕ ಗ್ರಾಮಸ್ಥರೆಲ್ಲನೂ ಕೂಡ ಇವನು ಕಿರುಕುಳಕ್ಕೆಲ್ಲರೂ ಕೂಡ ತತ್ತರಿಸಿ ಹೋಗಿದ್ರು. ಆಕ್ರೋಶ ಭರಿತಾಗಿರಲ್ಲೂ ಕೂಡ ನಮಗೆ ಏನು ಕೆಲಸ ಮಾಡ್ತಾ ಇಲ್ಲ ಕೂಡ ಸಣ್ಣ ಪುಟ್ಟ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾನೆ, ನೀವು ಹೊಡೆದು ಹಾಕಬೇಕು ಅಂತೇಳಿ ಆಲೋಚನೆ ಮಾಡಿದರು. ನಮ್ಮೂರೊಬ್ಬ ಇರ್ಸೆಟ ಮುತ್ತ ಭಾಳ ಹಿರಿಯರಿದ್ದರು ಸರ್, ಜ್ಞಾನಿಗಳಿದ್ದರು. ಏನೇ ಮಾಡಬೇಕಾದ್ರೂ ಕೂಡ ಅವರಿಗೆಲ್ಲರೂ ಕೂಡ ಗಮನಕ್ಕೆ, ನಿಜಾಮಂದು ಕೂಡ PSI ಬರಬೇಕಾದ್ರೆ ಅವ್ರ ಜೊತೆ ಅಲ್ಲಿ ಹೋಗಿ ಕೂಡ್ಕೊಂಡು ಮಾತಾಡ್ತಿದ್ದೆಲ್ಲನೂ ಕೂಡ. ಹೀಗಾಗಿ ಭಾಳ ಕಿರುಕುಳ ಮಾಡ್ತಾ ಇದ್ದಾನೆ, ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಸಣ್ಣ ಪುಟ್ಟನ್ನು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ನಾನು ಕೂಡ ನಾವು ಹೇಗೆ ಮಾಡ್ರಿ, ಏನು ಸುದ್ದಿ, ಅದಕ್ಕಾಗಿ ನಾವು ಮುಗಿಸ್ಬೇಕಂತ ಹೇಳ್ತಿದ್ದವನಿಗೆ ಮಾಡಬೇಡ್ರಪ್ಪ, ನೀವು ಹೊಡೆದಾಕಿದ್ರೂ ಕೂಡ ಇಡೀ ಗ್ರಾಮ ಸುಟ್ಟು ಹಾಕ್ಬಿಡ್ತಾರೆ ಅವರು, ಬೇಡ ಅಂಥೇಳಿ ಅವ್ರು ತಿಳಿ ಹೇಳಿಸಿ ವಾಪಸ್ ಕಳಿಸಿದರು. ಹಿಂಗೆ ಮತ್ತೆ 2-3 ಸಲ ಬಂದರು. ಕೊನೆಗೆ ಅವ್ರು ಹೇಳಿದ್ರು, ಅವರು ಬ್ಯಾಸತ್ತು, ಏನು ಮಾಡ್ಬೇಕಾದ್ರೆ ಊರು ಹೊರಗೆ ಮಾಡಿಬಿಡ್ರಿ ಅಂತ ಹೇಳಿದ್ರು. ಊರು ಹೊರಗೆ ಮಾಡಿಬಿಡ್ರಿ ಅಂತ ಹೇಳಿದ್ರು ಅವರು. ಹೀಗಾಗಿ ಏನೇನಪ್ಪ ಅಂತಂದ್ರೆ ಇಲ್ಲಿ ಅವರು ಅಂತೆಲ್ಲ ನಮ್ಮ ರೈತರು ಕೂಡಪ್ಪ ಅಂದ್ರೆ ಏನು ಕಿರಾಣಿ ತರಬೇಕಾದ್ರೆ ಕಲ್ಯಾಣ ತರಬೇಕು ಸರ್. ಎಲ್ಲ ನಮ್ದು ಏನಾರ ಉದ್ದು, ಹೆಸರು, ತೊಗರಿ, ಜೋಳ, ಅಡತಿ ಹಾಕಬೇಕಾದ್ರೂ ಕೂಡ ಕಲ್ಯಾಣಕ್ಕೆ ಹಾಕಬೇಕು. ಎತ್ತಿನ ಗಾಡಿಗಳು ಅವಾಗ ಎತ್ತಿನ ಗಾಡಿ ಕಟ್ಕೊಂಡು ಹೋಗಿ ಕಲ್ಯಾಣಕ್ಕೆ ಹೋಗಿ ಹಾಕಿ ಆ ಬಂದಿರತಕ್ಕಂಥ ಹಣದಿಂದ ತಮ್ಮ ಬದುಕಿ ಬೇಕಾಗಿರ್ತಕ್ಕಂಥ ಕಿರಾಣಿ ಸಾಮಾನೆಲ್ಲ ಕೊಂಡುಕೊಳ್ತಾ ಇದ್ರು. ಹೀಗಾಗಿ ಅವನ್ನ ತೆಗೆದುಕೊಂಡು ಹೋದರು. ಹೋಗ್ಲಿ ಅವೆಲ್ಲ ದವಸಧಾರಿಗಳು ಮಾರಿದರು. ಬಂದಂಥ ಹಣದಿಂದ ಕಿರಾಣಿ ತೊಗೊಂಡು ಬರ್ತಾ ಇದ್ದಾಗ ಇಲ್ಲೆಲ್ಲನೂ ಕೂಡ ದೇಶಭಕ್ತರು ಇದ್ದಾರಲ್ಲ, ಇಲ್ಲಿ ಮುಚ್ಚಳಂ ದಾಟಿದ ನಂತರ ಒಂದು ಇಸಾಮುದ್ದೀನ್ ಹಳ್ಳ ಅಂತಿದೆ ಸರ್. ನೀವು ಹೋಗುವಾಗ ನೋಡ್ರಲ್ಲಿ ಇಸಾಮುದ್ದೀನ್ ಹಳ್ಳ ಅಂತಿದೆ. ಅಲ್ಲಿ ಏನಪ್ಪ ಅಡ್ಡಗಟ್ಟಿದ್ರು ಅಲ್ಲಿ ಗಾಡಿಗೆ. ಅಲ್ಲಿ 12 ಗಂಟೆ ಬಿಟ್ಟರು, ಇಲ್ಲಿ ಸುಮಾರು 2-3 ಗಂಟೆ ಬಂದರು. ಅಡ್ಡಗಟ್ಟೆಲ್ಲ ಕೂಡ ಗಾಡಿ ಚೆಕಪ್ ಮಾಡಿದಾಗ ನಿಜಾಮ್ ಸಿಕ್ಕರು ಕೂಡ ಅವನಿಗೆ ಬಂದು ಗೋಡಿ ಹಾರಿಸಿ ಅವನಿಗೆಲ್ಲ ಹೊಡೆದ್ಬಿಟ್ಟು ಕೊಲೆ ಮಾಡಿಬಿಟ್ರು. ಆ ಕೊಲೆ ಮಾಡಿ ಸುದ್ದಿಯಪ್ಪ ಅಂತ ಕಾಳ್ಗಿಚ್ಚಿನಿಂದ ಇಡೀ ಎಲ್ಲ ಕೂಡ ಹಬ್ತಿದ್ದೆಲ್ಲ ಕೂಡ ನಿಜಾಮನು ಕೂಡ ಮುಡ್ತು.
ಮುಟ್ಟಿದ ನಂತರ ಎಲ್ಲನೂ ಕೂಡ ನಮ್ಮ ಲೀಡರ್ ನಮ್ಮ ಇಸಾಮುದ್ದೀನ್ ಹೊಡೆದಾಕ್ಯಾರ ಅಂತಂದ್ರೆ ಇವ್ರಿಗೆ ಬಿಡಬಾರ್ದು. ಇಲ್ಲಿ ಆತರೊಬ್ಬ ಖಾಸಿಮ್ ರಜ್ವಿ ಐತಿ ಸರ್, ಅವ ಮತಾಂಧ. ಅವ ತನ್ನ ಅಲಿಗಢ ಉತ್ತರ ಪ್ರದೇಶ ಅಲಿಗಢದಲ್ಲಿಪ್ಪ ಅಂದ್ರೆ BA LLB ಮಾಡ್ಕೊಂಡು ಅಲ್ಲಿ ವಕಾಲತ್ ಮಾಡ್ತದಲ್ಲ ಆತರದಾಗ. ಈಗ ಏನು ಮಾಡ್ದ ಅಂತಂದ್ರೆ ಕೂಡ ಅವ ಮತಾಂಧಾಗಿನ ಆಗೋದ್ರಿಂದಪ್ಪ ಅಂತಂದ್ರೆ ಎಲ್ಲನೂ ಕೂಡ ನಿಜಾಮ ಬರೋದು, ಭೇಟಿ ಮಾಡೋದು, ಎಲ್ಲನೂ ಕೂಡ ಬಂತರದು ಹೆಚ್ಚು ಕಡಿಮೆ ತನ್ನ ಆಸ್ತಿಯನ್ನೇ ಮಾರಿ ಎಲ್ಲನೂ ಕೂಡ ನಿಜಾಮಿಗೆ ಬರ್ಸ್ಬಿಟ್ಟಿದ್ದ. ಅವ ನಿಜಾಮ್ ಏನು ಮಾಡೋದು ಅವಶ್ಯಕ್ಕಿಂತ ಹೆಚ್ಚಿಗೆ ನಂಬಲಿ ಶುರು ಮಾಡಿದ್ವಿ. ದೇವದೂತನೇ ಹಣ, ಇವ ಸಾಮಾನ್ಯ ಮನುಷ್ಯ ಇರಲ್ಲ, ತನ್ನ ಆಸ್ತಿ ನನ್ನ ಆಸ್ತಿ ನನಗೆ ಬರ್ಕೊಟ್ಟನಂತಂದ್ರೆ ಇವ ಧರ್ಮದ ಉದ್ಧಾರಕ್ಕೆ ಮಾಡ್ಲಿಕ್ಕೆ ಬಂದ ನೀವ ಅಂತ ಹೇಳಿ ಅವನ ಮೇಲೆ ಹೆಚ್ಚಿಗೆ ನಂಬಲಿಕ್ಕೆ ಶುರು ಮಾಡ್ದ. ಇವ ಈ ಭಾಗದಲ್ಲಿ ಅಡ್ಡಾಡಿಲ್ಲನೂ ಕೂಡ ಈ ಹುಡುಗರಿಗೆಲ್ಲನೂ ಕೂಡ ಮುಸ್ಲಿಂ ಹುಡುಗರಿಗೆ ತಲೆ ಕೆಡಿಸ್ಬಿಟ್ಟಿಲ್ಲನೂ ಕೂಡ ಈ ಇಸ್ಲಾಂ ಧರ್ಮದ ಒಂದು ಆ ನಿಶೆ ಅಂತಾರಲ್ಲ, ನಿಶೆ ತುಂಬಿದವ್ರಿಗೆಲ್ಲನೂ ಕೂಡ. ಯಾವಾಗ ನಮ್ಮ ಲೀಡರ್ ಹೊಡೆದಾಕ್ಯಾರ ಅಂತಂದ್ರೆ ಹೆಂಗದ ನೀವು ಸುಮ್ಮನೆ ಕೊಡುವಂತಿಲ್ಲ, ಎಲ್ಲರಿಗೆ ಚಾಕು ತಲ್ವಾರ್ ಬರ್ಚಿ ಎಲ್ಲನೂ ಕೂಡ ಕೊಟ್ಟು ಸಪ್ಲೈ ಮಾಡ್ದ. ಸಪ್ಲೈ ಮಾಡಿ ಎಲ್ಲ ಸುತ್ತಮುತ್ತ ಘೋರವಾಡಿ ಇರ್ಬೋದು, ಇಲ್ಲಿ ಹುಡ್ಚಿಗಿರಿ ಇರ್ಬೋದು, ರಾಜೋಳ ಇರ್ಬೋದು, ಆ ಕಡೆ ರಾಜೇಶ್ವರ ಇರ್ಬೋದು, ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆಲ್ಲನೂ ಕೂಡಪ್ಪ ಅಂತಂದ್ರೆ ಎಲ್ಲನೂ ಕೂಡ ಒಂಥರದ ಉನ್ಮಾದ ಭಾಷಣ ಮಾಡಿ ಎಲ್ಲನೂ ಕೂಡ ಅವ್ರಿಗೆಲ್ಲರೂ ಕೂಡ ಒಂದು ನಮ್ಮ ವಿರುದ್ಧ ಒಂದು ಸೈನ್ಯವನ್ನು ಕಟ್ಟದ. ಅದಕ್ಕೆ ರಜಾಕಾರರು ಅಂತಾರದು. ರಜಾ ಸುಮಾರು 2 ಲಕ್ಷ ಸೈನಿಕರನ್ನು ಕಟ್ಟದವರು ಖಾಸಗಿಯಾಗಿ ಕೊಟ್ಟು ಇವ್ರಿಗೆಲ್ಲರೂ ಕೂಡ ನಾವು ಒಂದು ಸೇರ್ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರು ಏನು ಮಾಡೋದು, ಈ ಗೋಟಾಕ್ ನಾವೆಲ್ಲ ಹನ್ನೆರಡು ಕೂಡ ಈ ಸೇರ್ ತೀರಿಸ್ಬೇಕು ಅಂತ ಹೇಳಿ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ರಿಗೆ ಹೇಳಿದ್ರು. ನಮ್ಮ ಜನರಿಗೆ ಯಾವ ಮೀಡಿಯಾ ಇರಲಿಲ್ಲ, ಪತ್ರಿಕೆಗಳಿರಲಿಲ್ಲ, ಏನು ಫೋನ್ ಇರಲಿಲ್ಲ, ಏನು ಗೊತ್ತಾಗಲಿಲ್ಲ. ಮೂಗು ಜನ ಪ್ರತಿನಿತ್ಯ ಅಂತೆಲ್ಲನೂ ಕೂಡ ತಮ್ಮ ಕೆಲಸದಲ್ಲೆಲ್ಲ ಮಗ್ರಾಗಿದ್ರು. ಒಂದು ದಿವಸ ಏಕಾಏಕಿನ ಹಿಂಗೆ 1948 ಮೇ 9 ಮತ್ತು 10 ಸರ್ ಅವತ್ತ ಸೂರ್ಯಗ್ರಹಣ. ಎಲ್ಲರೂ ಅಡಿಗೆ ಮಾಡೋದ್ರಾಗ ಎಲ್ಲ ಬೀಜಿದ್ರು. ಏಕಾಏಕಿ ಸಾವಿರಾರು ಮಂದಿಯಪ್ಪ ಅಂತಂದ್ರೆ ಮುಸ್ಲಿಂ ಯುವಕರು ಬಂದು ಘೋಷಣೆ ಹೊಡ್ಕೋತಪ್ಪ ಅಂತೆಲ್ಲ ಕೂಡ ಒಳಗೆ ಹೊಡೆದು ಮನೆ ಹೊಕ್ಕಿದ್ರು. ಮನೆ ಹೊಕ್ಕದ ಕೂಡಲೇ ಸಿಕ್ಕವ್ರನ್ನೆಲ್ಲ ಕೂಡ ಕತ್ತರಿಸಿದ್ರು. ಹೆಣ್ಣು ಮಕ್ಕಳಿಗೆಲ್ಲನೂ ಕೂಡ ಅತ್ಯಾಚಾರ ಮಾಡಿ, ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಮನೆಗಳೆಲ್ಲ ಆಗಿನ ಮನೆಗಳು ಹುಲ್ಲಿನ ಮನೆಗಳು ಸರ್ ಎಲ್ಲ. ಆ ಹುಲ್ಲಿನ ಮನೆಗೆಲ್ಲ ಬೆಂಕಿ ಹಚ್ಚಿದ್ರು. ಉರುಕಾಯಿ ಕುಳುಬನ ಅಂತಿರ್ತಿದ್ದೆಲ್ಲೂ ಕೂಡ ಆ ಕುಳ್ಳಿ ಬೆಂಕಿ ಹಚ್ಚಿದ್ರು. ಜನಗಳಿಗೆ ಮೇವು ಇರ್ತಿತ್ತು, ಆ ಮೇವಿ ಬೆಂಕಿ ಹಚ್ಚಿದ್ರು. ಛಪ್ರ ಬೆಂಕಿ ಹಚ್ಚಿದ್ರು. ಎಲ್ಲರೂ ಕೂಡ ಸಿಕ್ಕವರೆಲ್ಲರೂ ಕೂಡ ಕತ್ತರಿಸ್ತಕ್ಕಂಥದ್ದೆಲ್ಲರೂ ಕೂಡ ಅವತ್ತು ಮಾಡಿ ಜನರಿಗೆ ದಿಕ್ಕು ತೋರಿಸ್ಲಿಲ್ಲ. ಏನು ಮಾಡಬೇಕು, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ತೆಲಿಗೆ ಹೊಳಿಲಿಲ್ಲ ಅವ್ರಿಗೆ. ಹೀಗಾಗಿ ಭಯದೊಳಗೆಲ್ಲನೂ ಕೂಡ ಜನ ಏನು ಮಾಡಿದ್ರು, ಸಾವಿರಾರು ಜನರಪ್ಪ ಅಂತಂದ್ರೆ ಇಲ್ಲಿ ಹರಾರಿಗಾರ ಮಹಾದೇವ್ ಅಂತಾರಲ್ಲ, ಇವ್ರು ಮುತ್ತಜ್ಜ ಮಹಾದೇವ್ ಡುಮ್ಮಣೆ ಅಂತ ಹೇಳಿ, ಮಾದಪ್ಪ ಡುಮ್ಮಣೆ ಅಂತಾರ ಅವ್ರಿಗೆಲ್ಲ. ಅವರು ದೊಡ್ಡ ಆಗಿನ ಕಾಲದಲ್ಲಿ ಒಂದು ಕೋಟೆ ಅಂತ ಮನೆ, ಬಹಳ ಖಾಯಿಸ್ ಮಾಡಿ ಕಟ್ಟಿರ್ತಕ್ಕಂಥ ಮನೆ. ಬನ್ನಿ ಸರ್. ಹೀಗಾಗಿ ಈ ಎಲ್ಲ ಜನರು ಒಪ್ಪ ಅಂದ್ರೆ ಭಯಭೀತರಾಗಿ ಪ್ರಾಣ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿಪ್ಪ ಅಂದ್ರೆ ಗಂಡರು ಹೆಂಡರು ಮಕ್ಕಳೆಲ್ಲ ಕೂಡ ಓಡಿ ಹೋಗಿ ಅವ್ರ ಮನೆಗೆ ತೇಳ್ಕೊಂಡು ಮನೆಗೆಲ್ಲ ಕೂಡ ಬಾಗಿಲು ಹಾಕ್ಬಿಟ್ರು. ಅವ್ರ ಮನೆ ಒಳಗೆ ಯಾರನ್ನೂ ಹೋಗುವಂತಿಲ್ಲ. 2 ಅಂತಸ್ತಿನ ಕಟ್ಟಡ. ಹೀಗಾಗಿಪ್ಪ ಅಂತಂದ್ರೆ ಕೂಡ ಅಲ್ಲಿರ್ತಕ್ಕಂಥ ಜನರು ಸುಮಾರು ಸಾವಿರಾರು ಜನರಪ್ಪ ಅಂತಂದ್ರೆ ಅಲ್ಲೆಲ್ಲ ರಕ್ಷಣೆ ಪಡೆದ್ರು. ಉಳಿದಿರ್ತಕ್ಕಂಥ ಜನರಿಗೆಲ್ಲ ಕೂಡ ತಂದೆಲ್ಲೂ ಕೂಡ ಇಲ್ಲಿ ಇಲ್ಲಿ ಈ ದೇವಾಲಯ ಇದೆಲ್ಲ ಲಕ್ಷ್ಮೀ ದೇವಾಲಯ, ಇಲ್ಲಿ ದನಗಳಿಗೆ ಕತ್ತರಿಸ್ತಿರ್ತಾರಲ್ಲ, ದನಗಳಿಗೆ ಕತ್ತರಿಸ್ಲಿಕ್ಕೆ ಶುರು ಮಾಡಿದ್ರು. ಆ ನಂತರ ಎಲ್ಲ ಕೂಡ ಇಲ್ಲಿ ಹೇಗೆ ಇಲ್ಲಿ ಮಳೆ ಬಂದ್ರೆ ನೀರು ಹರಿತದ, ಆ ಥರ ರಕ್ತ ಹರಿಲಿಕ್ಕೆ ಶುರು ಮಾಡ್ತಿದ್ವಿ. ಅಕ್ಷಿಗಳಿಂದ ರಕ್ತ ಹರಿಲಿಕ್ಕೆ ಶುರು ಮಾಡಿಸಲ್ಲ ಅನ್ನೋ ಕೂಡ. ಇಲ್ಲಿ ಸ್ವಲ್ಪ ಉಳಿದಿರ್ತಕ್ಕಂಥ ಜೀವಗಳಿಗೆ ಏನು ಮಾಡ್ತಾರೆ, ಇಲ್ಲಿ ಬೆಂಕಿ ಹಚ್ಚಿದ್ರೆ ಸರಿ ಈ ಕಂಪೌಂಡ್ ವಾಲ್ ಆಚೆಗೆ ಈ ಹೋಳಿ ಹಚ್ತಾರಲ್ಲ, ಬೆಂಕಿ ಹಚ್ಚಿದ್ರೆ ಎಲ್ಲ ಕೂಡ ಸ್ವಲ್ಪ ಜೀವ ಉಳಿದ್ರೆ ತಗೊಂಡು ಕೂಡ ಎತ್ತಪ್ಪ ಅಂತ ಆ ಬೆಂಕಿ ಒಳಗೆ ಬೀಳ್ತಿದ್ರೆ ಎಲ್ಲ ಕೂಡ. ಇಷ್ಟು ಚಿತ್ರ ಹಿಂಸೆ ಅಂತಂದ್ರೆ ಭಯಂಕರ ಚಿತ್ರ ಹಿಂಸೆ ಎಲ್ಲ ಕೂಡ. ಈ ಚಿತ್ರ ಇಡೀ ಊರಿಗೆ ಸುಟ್ಟು ಧಗ ಉರ್ಲಿಕ್ಕೆ ಶುರು ಮಾಡು. ಈ ಕಡೆ ಬಸವ ಕಲ್ಯಾಣಕ್ಕೆ ಊರಿಗೆ ಕಾಣಿಸ್ತಿತ್ತಂತ, ಆ ಕಡೆ ಭಾಲ್ಕಿಯರು ಕೂಡ ಕಾಣಿಸ್ತಿತ್ತಿಲ್ಲ ಕೂಡ. ಅಷ್ಟು ಆಕ್ರಂದನ ದುಃಖ ಏನು ತಿಳಿಲಿಲ್ಲ ಜನರಿಗೆಲ್ಲ ಕೂಡ. ಹಿಂಗಾಗಿ ನೋಡೋಷ್ಟರಲ್ಲಪ್ಪ ಇಡೀ ಗ್ರಾಮಪ್ಪ ಅಂತಂದ್ರೆ ಬೆಂಕಿ ಆಹುತಿಯಾಗಿಲ್ಲ ಕೂಡ ಭಸ್ಮ ಆಯ್ತೆಲ್ಲ ಕೂಡ ಸರ್. ಇಳಿದಿರ್ತಕ್ಕಂಥ ಕೆಲವು ಜನರಪ್ಪ ಅಂತಂದ್ರೆ ಏನಾರ ಯುವಕರು ಎಲ್ಲರೂ ಕೂಡ ಕೆಲವರು ತಮ್ಮ ನೆಂಟರಿಷ್ಟರ ಮನೆಗೆ, ಬಂಧು ಬಾಂಧವರ ಮನೆಗೆ, ಕೆಲವರೆಲ್ಲರೂ ಕೂಡ ಈ ಕಡೆ ಲಾತುರ್ಕ, ಕೆಲವು ಸೋಲಾಪುರಕ, ಕೆಲವರೆಲ್ಲ ಸುತ್ತಮುತ್ತ ಹಳ್ಳಿ ನೆಂಟರಷ್ಟೆಲ್ಲ ಓಡಿ ಹೋಗಿ ಪ್ರಾಣ ರಕ್ಷಣೆ ಮಾಡಿಕೊಂಡ್ರು. ಆದ್ರೆ 3 ದಿನಗಳವರೆಗೆ ಇವರು ಮನೆ ಮಾದಪ್ಪ ಡುಮ್ಮಣೆ ಅಂತ ಮನೆಯೊಳಗೆ ರಕ್ಷಣೆ ಪಡ್ಕೊಂಡ್ರು. 3 ದಿನಗಳಾದ ನಂತರ ಎಲ್ಲನೂ ಕೂಡ ಅವ್ರನ್ನೊಂದರು ಎಷ್ಟು ದಿನ ಅಂತ ಈ ಮನೆಗೆ ಇರ್ಬೇಕಪ್ಪ, ಅವ್ರ ಸಂಖ್ಯೆ ಹೆಚ್ಚಾಯ್ತದ, ನಾವು ಪ್ರಾಣಕ್ಕೆಲ್ಲನೂ ಕೂಡ ಕೂತದ, ಇಲ್ಲಿ ಇರಬಾರ್ದು ಅಂತ ಹೇಳಿ ನಾನು ಕೂಡ ಅವ್ರನ್ನೂ ಕೂಡ ರಾತ್ರೋರಾತ್ ಸಮಯದಲ್ಲಿ ಓಡಿ ಹೋಗುವಾಗ ಹೆಣಗಳ ಚಿಕ್ಕ ಪೀಠ ಎಲ್ಲ ಚಿಲ್ಲಾಪಿಲ್ಲಿ ಆಗಿದೆ. ಹೆಣಗಳೆಲ್ಲ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಅಂತ ಗತ್ತಲೆಗಳಿಗೆಲ್ಲನೂ ಕೂಡ ಹೆಣಗಳ ಕಾಲಿ ತಟ್ಟಿ ಬೀಳ್ತಿದ್ರು ಅಂತೆಲ್ಲ ಕೂಡ ಮತ್ತೆ ಹೇಳೋದು ಓಡೋದು, ಮತ್ತೆ ಹೇಳೋದು ಓಡುವುದು. ಈ ರೀತಿಯಾಗಿ ನಮ್ಮ ಊರುಪ್ಪ ಅಂತ 2 ದಿನಗಳವರೆಗೆ ಭಯಂಕರ ಅಂತಕ್ಕಂಥದ್ದು ಒಂದು ಚಿತ್ರ ಹಿಂಸೆ ಅಂತಾರೆ ಅಷ್ಟೆಲ್ಲ ಒಳಗಾಯಿತು. ಅಂಥ ಸಮಯದಲ್ಲಿ ಇದು ಇವರು ನಮಗೆಲ್ಲರೂ ಕೂಡ ಸರ್ದಾರ್ ಪಟೇಲ್ರಪ್ಪ ಅಂದರೆ ನ್ಯೂಸ್ ಮುಟ್ಟಿಸ್ತಾರೆ ಎಲ್ಲನೂ ಕೂಡ.
ಎಲ್ಲರೂ ಕೂಡ ಈ ಭಾಗದಲ್ಲಿ ಸರ ನಿಜಾಮನಿಂದ ರಜಾಕಾರರಿಂದ ಏನು ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ಆಗ್ತಕ್ಕಂಥ ಸುದ್ದಿ ಅಂತಕ್ಕಂಥ ಮೇಲಿನ ಮೇಲೆಪ್ಪ ಅಂತಂದ್ರೆ ಪತ್ರಗಳ ಮುಖಾಂತರವಾಗಿ ರವಾನೆ ಆಗ್ತಾ ಇತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಟೇಬಲ್ ಮ್ಯಾಗ ದೊಡ್ಡ ದೊಡ್ಡ ಫೈಲ್ಗಳು ಬರ್ತಾ ಇತ್ತು ದಿವಸ ಓದ್ತಾ ಇದ್ರು ಅವ್ರನ್ನು ಕೂಡ ಏನಪ್ಪ ಅತ್ಯಾಚಾರ ಆಗ್ತಲ್ಲ ಅಂತ ಹೇಳಿ ಅವರು ನಿಜಾಮಗಪ್ಪ ಆಮಂತ್ರ ಕೊಟ್ಟಿದ್ರು ಹೋಗೋಣ ಹಂಗೆ ಮಾತಾಡ್ತಾರೆ ಬನ್ನಿ ಸರ್ ಇದು ಮೇನ್ ಗೇಟ್ ಸರ್. ಹಾಂ ಹೀಗಾಗಿ ಈ ಕಡೆ ಇದರಿಂದ ಹೀಗಾಗಿ ಇವ ನಿಜಾಮ್ ಹೋಗ್ಲಿಲ್ಲ ಒಬ್ಬ ದಿವಾನ ಕಳ್ಸಿಕೊಟ್ಟ ಮಂತ್ರಿ. ಅಲ್ಲೆಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲು ಎಲ್ಲನೂ ಕೂಡ ರಾಜೇಂದ್ರ ಪ್ರಸಾದ್ರು ಹಾಗೆಲ್ಲರೂ ಕೂಡ ನಮ್ದು ಎಲ್ಲರೂ ಕೂಡ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಈಗ ರಾಷ್ಟ್ರೀಯ ಪ್ರಮುಖ ನಾಯಕರು ಇದ್ರಲ್ಲಿ ಎಲ್ಲನೂ ಕೂಡ. ಅಲ್ಲಿ ಹೋದ ನಂತರ ಇಲ್ಲನೂ ಕೂಡ ಇವನಿಗೆಲ್ಲ ಕರೆದೆಲ್ಲ ಕೂಡಿ ಒಳ್ಳೆ ಗೌರವ ಕೊಟ್ಟು ಹೇಳಿದ್ರು ಯಾಕಪ್ಪ ನೀವೆಲ್ಲನೂ ಕೂಡ ರಜಾಕಾರ ಅಂತ ಮಾಡಿ ಜನರ ಮ್ಯಾಗ ಹಿಂದೂಗಳ ಮ್ಯಾಗ ಆಗ ದಬ್ಬಾಳಿಕೆ ಅತ್ಯಾಚಾರ ಕೊಲೆ ಸೂಲಿಗೆ ಇವೆಲ್ಲ ಯಾಕೆ ಮಾಡ್ತಾ ಇದ್ರಿ ಅಂತಂದಾಗ ಅವ ಬಹಳ ನೇರವಾಗಿ ಉತ್ತರ ಕೊಟ್ಟ. ಸರ್ ನಾವು ಈಗಾಗಲೇ ಪಾಕಿಸ್ತಾನ ಹೋಗ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದೆವು, ನಾವು ಭಾರತದಲ್ಲಿ ಇರಂಗಿಲ್ಲ, ಅದಕ್ಕೋಸ್ಕರವಾಗಿ ನೀವು ಅಕಸ್ಮಾತ್ತಾಗಿ ಏನಾದರೂ ಸೈನಿಕ ಕಾರ್ಯಾಚರಣೆ ಮಾಡಿದ್ದಾದರೆ ಈ ನಿಜಾಮ ಸಂಸ್ಥಾನದಲ್ಲಿರ್ತಕ್ಕಂಥ 2 ಕೋಟಿ ಹಿಂದೂಗಳ ಭಸ್ಮವನ್ನು ನೀವು ನೋಡ್ಲಿಕ್ಕೆ ಬರ್ಬೇಕಾಯ್ತು. ಅದಕ್ಕೆ ನಾವು ಈ ಕಾಲು ಹಿಂದಿಡುವ ಪ್ರಶ್ನೆ ಇಲ್ಲ. ಆಲ್ರೆಡಿ ವಿ ಹ್ಯಾವ್ ಡಿಸೈಡೆಡ್, ನಾವು ಪಾಕಿಸ್ತಾನ ಹೋಗ್ತಕ್ಕಂಥ ನಿರ್ಧಾರ ಮಾಡಿದೆವು, ಅದಕ್ಕೆ ನೀವು ತೊಂದರೆ ಕೊಡಬೇಡ್ರಿ ಸರ್ ಅಂತಕ್ಕಂಥ ನೇರವಾಗಿ ಕಡ್ಡಿ ಮುರಿದಂತೆ ಮಾತಾಡಿದಾಗ ಅವರೆಲ್ಲರೂ ಕೂಡ ಒಂದು ಕ್ಷಣ ಹೊತ್ತು ಅವರನ್ನು ಕೂಡ ಅವರು ಒಂಥರ ಸ್ತಬ್ಧಾದರು. ಹೀಗಾಗಿ ಅವರೆಲ್ಲರೂ ಕೂಡ ಅಲ್ಲಿ ರಾಷ್ಟ್ರೀಯ ನಾಯಕರಿಗೆ ಏನು ಮಾತಾಡ್ತಾ ಇದ್ದಾನೆ ಎಲ್ಲರೂ ಸುದ್ದಿ ಅಂತ ಹೇಳಿ ಕೆಲವು ಚಿಂತಾಕ್ರಾಂತರಾಗಿ ಇವನಿಗೆ ಸಡಿಲ್ ಬಿಡಬಾರ್ದು ಅಂತ ಹೇಳ್ತಕ್ಕಂಥದ್ದು. ಸರ್ ಇದು ಏನು ಬಾವಿಯಾ ಸರ್? ಇದು ಬಾವಿ ಸರ್, ಸೇದು ಬಾವಿ ಆವಾಗಿನ ಸೇದು ಬಾವಿ ಸರ್. ಎಲ್ಲರ ಮನೆಯೊಳಗೆಲ್ಲನೂ ಕೂಡ ಹೆಚ್ಚು ಕಡಿಮೆ ಎಲ್ಲರೂ ಸೇದು ಬಾವಿಗಳು ಇರ್ತಿದ್ದು ಸರ್. ಬಾವಿಗಳ ಮುಖಾಂತರವಾಗಿ ಮನೆಗೆ ಬೇಕಾದಂಥ ನೀರು ಇಲ್ಲಿ ಗಲ್ಲಿಯೊಳಗೆಲ್ಲನೂ ಕೂಡ ನೀರು ಒಯ್ತಾ ಇದ್ರು ಎಲ್ಲನೂ ಕೂಡ. ಈಗ ಅದೆಲ್ಲ ವ್ಯವಸ್ಥೆ ಹೋಗ್ಬಿಟ್ಟದ. ಈಗ ಆಗಿನ ಕಾಲದಾಗ ಎಲ್ಲ ಕೂಡ 3 ದಿನಗಳ ಆದ ಇದೇ ಬಾಗಿಲಿಂದ ಹೊರ ಹೋಗ್ಯಾರ ನೋಡ್ರಿ. ಇದು ಬಿಲ್ಡಿಂಗ್ ಅವಾಗ ಕಟ್ಟಿದ್ದೇನಾ ಸರ್? ಇವರು ಮುತ್ತಜ್ಜ ಮಾದಪ್ಪ ಡುಮ್ಣೆ ಅಂತ ಹೇಳಿ ಸ್ವಂತ ಪ್ಲಾಟ್ ತಗೊಂಡು ಅವೆಲ್ಲ ಕೂಡ ಬಹಳ ಅವರು ಒಂದು ಕನಸಿತ್ತು ಅವ್ರದ್ದು, ಒಳ್ಳೆ ಸುಂದರವಾದ ಮನೆ ಕಟ್ಟಬೇಕು ನಾನು ಇಲ್ಲಿ ಅಂತ ಹೇಳಿ. ಅವ್ರೇನು ಹುಟ್ಟಿನ ಶ್ರೀಮಂತರು ಇರಲಿಲ್ಲ, ಆದರೂ ಕಾಯಿಸಿತ್ತು ಅವ್ರದ್ದು, ಇಚ್ಛೆ ಇತ್ತು, ಬಯಸಿದ್ರು ಅವರು. ಹೀಗಾಗಿ ಎಲ್ಲನೂ ಕೂಡ ಅವರೆಲ್ಲನೂ ಕೂಡ ಅವಾಗ ಸ್ವಲ್ಪ ಕೃಷಿ ಮಾಡ್ತಾ ಮಾಡ್ತಾ ಹತ್ತಿಯನ್ನು ಬೆಳೆದ್ರಂತ. ಹತ್ತಿ ಬೆಳೆದಾಗ ಅವ್ರು ಸ್ವಲ್ಪ ಎಲ್ಲ ಲಾತೂರು, ಭಾಲ್ಕಿ, ಜಹೀರಾಬಾದು, ಈ ಕಡೆ ಕಲಬುರಗಿ ಎಲ್ಲ ಹೋಗ್ತಾ ಇದ್ರು ಎಲ್ಲನೂ ಕೂಡ, ಸಂಬಂಧ ಇತ್ತು ಎಲ್ಲನೂ ಕೂಡ. ಹೀಗಾಗಿ ಅವ್ರಿಗೆ ಆ ಹತ್ತಿಯೊಳಗೆ ವ್ಯಾಪಾರದಾಗ ಹಿಂಗೆ ದುಡ್ಡು ಚೆನ್ನಾಗಿ ಬಂತು, ಲಾಭ ಆಯಿತು. ಹೀಗಾಗಿ ಅವರು ಅದು ಒಂದು ಕನಸೂ ಇತ್ತು. ಹೀಗಾಗಿ ವಿಶೇಷವಾಗಿ ಕಲ್ಲುಗಳನ್ನ ತರಿಸಿ ಬಡಿಗರಿಗೆ ಮಾಳಿಗೆ ಹಾಕ್ಲಾಕ, ಮೇಲ್ಛಾವಣಿ ಹಾಕ್ಲಾಕೋಸ್ಕರವಾಗಿ ವಿಶೇಷ ತಜ್ಞರನ್ನು ಕರೆಸಿ ಬಹಳ ಸುಂದರವಾಗಿರ್ತಕ್ಕಂಥ ಇವರು ಮೇಲ್ಛಾವಣಿಗಳು ಹಾಕಿದ್ದಾರೆ ಸರ್. ಎಷ್ಟು ಎಕರೆದಾಗ ಸರ್ ಇದು ಪೂರಾ ಇವ್ರದ್ದು ಇದು ಮನೆ? ಇದು ಒಂದು ಹೆಚ್ಚು ಕಡೆ ಒಂದು ಅರ್ಧ ಎಕರೆ ಇರ್ಬೋದು. ಮೇಲ್ಗಡೆ 8 ಕೋಣೆ ಸರ್, ಅಲ್ಲೆಲ್ಲ ಕೂಡ ಮೇಲ್ಛಾವಣಿ ಹಾಕಿದ್ರಲ್ಲ. ಕೆಲವು ಎಲ್ಲ ಸುಂದರವಾದ ಕಟ್ಟಿಗೆಯಿಂದ ಮಾಡಿದ್ರೆ, ಸಾಗವಾನಿ ಕಟ್ಟಿಗೆಯಿಂದ ಹಾಕಿ. ಆ ರಜಾಕಾರ ಎಲ್ಲ ಜನರೆಲ್ಲ ಹೋದ ನಂತರ ಇಲ್ಲಿ ಎಲ್ಲ ಕೂಡ ಅವ್ರ ಮನೆಗೆ ಬೆಂಕಿ ಇಟ್ಟರೆಲ್ಲ ಕೂಡ ಇಲ್ಲ ಇಲ್ಲಿ ನೋಡಿ ಕೆಳಗೆ ನೋಡಲ್ಲ ಕೆಳಗೆ. ಹಾಂ ಬರ್ರಿ ನಿಮ್ಮ ಅತ್ತೆಮ್ಮ ಯಾಕಡೆ ಕೋಟೆ ಅಂತ ಕಟ್ಟಿರ್ತಕ್ಕಂಥ ಈ ಮನೆ ನಿರ್ಮಾಪಕರು ಇವ್ರಿಗೆ ಬಹಳ ಖಾಯಶನು ಕೂಡ ಇತ್ತು, ಒಳ್ಳೆ ಸುಂದರವಾದ ಮನೆ ಕಟ್ಟಬೇಕಂತೇಳಿ. ಹೀಗೆ ವಿಶೇಷವಾಗಿರ್ತಕ್ಕಂಥ ಈ ಶಿಲಾಲಿಪಿಗಳನ್ನ ಹಾಗಲ್ಲಪ್ಪ ಅಂತಂದ್ರೆ ಈ ಬಡಿಗರನ್ನ ಕಲಿಸೇವ ಅಂತಕ್ಕಂಥದ್ದೆಲ್ಲ ಕೂಡ ಇವೆಲ್ಲ ಖಸಖಸಿ ಟಾಕಿ ಅಂತಾರೆ ಸರ್. ಇವೆಲ್ಲ ಅದು ಬಾರೀಕ್ ಟಾಕಿ ಮಾಡಿದ್ವಿ, ಖಸಖಸಿ ಟಾಕಿ ಅಂತ ನಮ್ಮ ಹಳ್ಳಿ ಭಾಷೆ ಒಳಗೆಲ್ಲನೂ ಕೂಡ. ಅದಕ್ಕಾಗಿ ವಿಶೇಷ ಕಲ್ಲನ್ನು ಕರೆಸಿ ಬಾರೀಕ್ ಟಾಕಿ ಹೊಡೆದೆಲ್ಲನೂ ಕೂಡ ಇಲ್ಲಿ ಪಡಸಲೆಗೆ ಸುತ್ತಮುತ್ತಲು ಇವೇ ಕಲ್ಲುಗಳಿದ್ದು. ರಜಾಕಾರಪ್ಪ ಅಂತ ಏನು ಮನೆಗೆ ಬೆಂಕಿ ಹಚ್ಚಿದ್ರಿಲ್ಲ ಕೂಡ ಅಲ್ಲೆಲ್ಲ 4 ತರಪಪ್ಪ ಅಂತ ಬಹಳ ಸುಂದರವಾದಪ್ಪ ಅಂತ ಮೇಲ್ಛಾವಣಿ ಇತ್ತು. ಆ ಮೇಲ್ಛಾವಣಿ ಬೆಂಕಿ ಹಚ್ಚಿದ್ರು. ಆ ಬೆಂಕಿಗೆ ಆ ಉಷ್ಣತಾಮಾನಕಪ್ಪ ಅಂತಂದ್ರೆ ಇವೆಲ್ಲ ಇವು ಕಲ್ಲುಗಳು ಒಡೆದಲ್ಲ ಚಿಡಿ ಹಾದು ಇವ್ರ ಕೈ ಮೇಲೆಲ್ಲೂ ಕೂಡ ಅವು ಕಲ್ಲು ಕಿತ್ತಿಸಿ ಮತ್ತದ ಜೀರ್ಣೋದ್ಧಾರ ಮಾಡಿದಾರ. ಮೇಲ್ಛಾವಣಿ ಪದ RCC ಮಾಡಿದ್ದಾರೆ ಎಲ್ಲನೂ ಕೂಡ. ಮೇಲ್ಗಡೆನೂ ಕೂಡ ಒಂದು 8 ಕೋಣೆ ಅವ ಸರ್. ಅವರು ಬಹಳ ಸುಂದರವಾಗಿ ಒಳ್ಳೆ ಸುಂದರವಾಗಿರ್ತಾರೆ. ಒಳಗೆ ಒಂದು ಕಪ್ಪು ಯಾವುದಾದ್ರೂ ಒಂದು ಕಟ್ಟಿಗೆ ಬರ್ತಿತ್ತು ಅಂತ ಹರಡಿತಿರು, ಅಷ್ಟು ಖಾಯಿಸಿತಾರೆ ಎಲ್ಲನೂ ಕೂಡ. ಅಂತ ಖಾಯಿಸು ಮಾಡಿ ಎಲ್ಲನೂ ಕೂಡ ಮೇಲ್ಛಾವಣಿ ಹಾಕಿದ್ರು. ಮತ್ತೆಲ್ಲ ಇಲ್ಲ ನಮ್ಮ ಊರಾಗ ಗಾಯಲ ಈ ಗೋರಖನಾಥರ ಖಾಂಡು ಎಲ್ಲ ಕೂಡ ಮಾಡ್ತಾಯಿದ್ರು. ಅದ್ರಾಗ ಮುಂದೆ ನಿಂತದ್ರಾಗ ನೇತೃತ್ವ ವಹಿಸ್ಕೊಂಡು ಇಡೀ ಆ ಖಾನಿನಪ್ಪ ಅಂತೆಲ್ಲ ಜನರಿಗೆ ಊಟ ಹಾಕ್ತಕ್ಕಂಥ ವ್ಯವಸ್ಥೆನ ಅದ್ರ ಮುಖಂಡತ್ವನ ಅವ್ರು ವಹಿಸ್ಕೊತಿದ್ರು. ಇಲ್ಲಿ ನವದಗಿ ಅಂತದ ಸರ್, ಇಲ್ಲಿ ರೌಪಾಯಿ ಅಂತೇಳಿ ಅಲ್ಲಿ ಒಂದು ಬಾಯಿ ಹೊಡೆದಾರ. ಆ ಬಾಯಿ ತನ್ನ ಸಂಪೂರ್ಣ ತಮ್ಮ ಖರ್ಚಿನಿಂದ ಎಲ್ಲನೂ ಕೂಡ ಇವ್ರು ಮಾಡ್ಕೊಂಡು ಇವ್ರು ಮುತ್ತಜ್ಜನೆ ಮಾಡಿದ್ದಾರೆ ಅಂತ ಹೇಳಿ. ಇವರಿಗೆ ಎಷ್ಟನೇ? 4ನೇ ತಲೆ. ಹಾಂ,
ಹೀಗಾಗಿ ಅವ್ರದ್ದೊಂದು ದೊಡ್ಡ ಅಲ್ಲಿ ಬಾಯಿನೂ ಹೊರೋದ್ರ ತಗೊಂಡು ಬಾಯಿನೂ ಕೂಡ ಭಾಳ ಕೆಂಪುಗಲ್ಲಿಂದ ಕರಿಕಲ್ಲಿ ಸಿಕ್ಕಿದ್ರು ಕೂಡ ಕೆಂಪುಗಲ್ಲಿಂದ ಸುಂದರ ಕಾಣಿಸ್ತಂದ್ರೆ ಕೆಂಪುಗಲ್ಲಿ ಹಾಕಿ ಕಟ್ಸಿದಾರಲ್ಲ ಸರ್ ಅವರೆಲ್ಲ. ಸರ್ ಅಲ್ಲಿ ಆ ಫೋಟೋದಾಗ ಯಾರ್ಯಾರು ಸರ್? ಇಲ್ಲಿ ಇವರು ಗೋರ್ಟಾ ಮೆಮೋರಿಯಲ್ ಏನು ಓಪನ್ ಮಾಡಿ ಹುತಾತ್ಮರ ಸ್ಮಾರಕ ಟೈಮಿಗೆ ಇಲ್ಲಿ ಅಮಿತ್ ಶಾ ಬಂದಿದ್ರಿ. ಅಮಿತ್ ಶಾ ಅವರು ಇಲ್ಲಿ ನಮ್ದೆಲ್ಲ ಬಾಲ್ಕಿ ತಾಲೂಕಾ ಬಿಜೆಪಿ MLA ಅವರು ಇವ್ರು ಬಂಡಿ ಸಂಜಯ್ ಅಂತ ಹೇಳಿ MP ಹೈದರಾಬಾದ್ ಕರ್ನಾಟಕ ಸ್ಟೇಟ್ ಹೋಮ್ ಅಫೇರ್ಸ್ ಇವರು ಬಂದಿದ್ರಿ ಇಲ್ಲಿ ಮನೆಗೆ. ಇವ್ರಿ ಇವ್ರ ಮಾದಪ್ಪವ್ರ ಮಗ ರೀ ಇವ್ರು. ಅಚ್ಚಾ ಅಚ್ಚಾ ಅಚ್ಚಾ. ಚನ್ನಬಸಪ್ಪ ಡುಮಣೆ ಅವ್ರ ಧರ್ಮಪತ್ನಿ ಅವರು. ಹಾಂ ಹಾಂ. ಇವರು ಗುರುಗಳು, ಇವ್ರು ಧರ್ಮ, ಇವರಪ್ಪ ನಾಗಭೂಷಣ. ಅಚ್ಚಾ. ಏನ ನಾಗಭೂಷಣ ಅಂತೇಳಿ ಇಲ್ಲಿ ಶಿವಯುಗಳು ಅಂತೇಳಿ ಮುಚ್ಚಳಂಕ ಹೋಗ್ಯಾರ ಅಂತ ಕೊಡ್ತಾರೆ. ಹಿಂಗೆ ಯಾರು ಅವ್ರಿಗೆ. ಹಾಂ ಅವ್ರಿಗೆ ಹೇಳ್ಕೊತೀರಿ ಇವರೆಲ್ಲ. ಆಯ್ತು ಸರ್, ಮ್ಯಾಲೆ ಬಂದು ನೋಡೋಣ. ಅವರೇ ಛಾವಣಿ ಕಟ್ಟಿಗಿಂದಿತ್ತು, ಭಾಳ ಸುಂದರವಾಗಿರ್ತಕ್ಕಂಥ ಮೇಲ್ಛಾವಣಿನ ಹಾಕಿದ್ರು. ನಂತರ ಎಲ್ಲ ಕೆಳಗಡೆಪ್ಪ ಅಂತಂದ್ರೆ ಈ ಕಡೆ ಕೂಡ ಕಲ್ಲಿನ ಹಾಸಿಗೆ ಇತ್ತು. ಈ ಕಡೆ ಪಡಸಾಲೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಲ್ಲುಗಳನ್ನ ಕರೆಸಿ ಎಲ್ಲರೂ ಕೂಡ ಈ ಸುತ್ತಮುತ್ತಲೂ ಕೂಡಪ್ಪ ಆದರೆ ಕಲ್ಲಿನ ಹಾಸಿಗೆನೈತಿಲ್ಲ ಅನ್ನೋ ಕೂಡ ನಮ್ಮ ಈ ಗ್ರಾಮಸ್ಥರು ತಮ್ಮ ಪ್ರಾಣರಕ್ಷಣೆ ಇಲ್ಲಿ ಸೇರ್ಕೊಂಡಾಗ ನಮ್ಮ ಊರಾಗಪ್ಪ ಅಂದ್ರೆ ಪರಾಕ್ರಮಿಗಳಿದ್ರು ಸರ್. ನಮ್ಮ ಊರಾಗನು ಕೂಡ ನಾಗಪ್ಪ ಹಳೆಂಬಾರ್, ಕಾಶಪ್ಪ ಭಾಲ್ಕಿ ಅಂತ ಹೇಳಿ ಅವ್ರ ಹತ್ತಿರನು ಕೂಡ ಹಳೆ ತರದ ಬಂದೂಕುಗಳಿದ್ದು ಇಲ್ಲಿ ಮೇಲ್ಗಡೆ ಹೋಗ್ಯಪ್ಪ ಅಂತಂದ್ರೆ ಆ ಬಂದೂಕದಿಂದ ಅವ್ರನ್ನು ಕೂಡಪ್ಪ ಅಂದ್ರೆ ಬಂದೂಕು ಹೊಡಿತಿರು. ಅಲ್ಲಿ ಊರ ಹೊರಗಡೆ ಆ ಗಿಡದ ಮ್ಯಾಗ ಕುಂತವ್ರು ರಜಾಕಾರರು ಅವ್ರು ಬಂದೂಕು ಹೊಡಿತಿರು ಇವರಿಗೆ, ಇವ್ರು ಅವ್ರಿಗೆ ಹೊಡಿತಿರು. ಹೀಗಾಗಿ ಅವ ಕಾಶಪ್ಪ ಹಳೆಬರಿ ಅಂತಕ್ಕಂಥ ತರ ಬಂದೂಕನಿಂದ ಅವ್ರ ಆ ಬಂದೂಕಿನ ನಳಿಗಳಿಗೆ ಹೊಡೆದ್ಬಿಟ್ಟ ನಂತರ ಆ ಬಂದೂಕು ಕೈದ ಹೋಗಿ ಹಾರ್ತಂತದ್ದೆಲ್ಲ ಉಚ್ಕೊಂಡು ಹೋಯ್ತಂದು ಬೇರೆ ಕಡೆ ಬಿತ್ತು. ಆವಾಗ ಇಸ್ಮಾಲ್ ಖಾದ್ರಿಗೆ ಹೋಸ್ತಾರ ಹೊದ್ದಿನ ಅಂತ ಹೇಳಿ ಕೆಳಗಿಳಿದು ಹೋದ್ರು, ನಾವು ಸೋತೇವೆ ಅಂತ ಹೇಳಿ. ಹೀಗಾಗಿ ಇಬ್ಬರು ಪರಾಕ್ರಮಿಗಳಿದ್ರು ಸರ್ ಬಹಳಷ್ಟು. ಅವರಿಗೆ ನಿಜವಾಗ್ಲೂ ಕೂಡ ಬಹಳ ದುರಂತ ಅಂದ್ರೇನು, ಅವರಿಗೆ ಪೆನ್ಷನ್ ಸಿಕ್ಕಿಲ್ಲ. ಕಾಶಪ್ಪ ಭಾಲ್ಕೆಗಾಲೂ ಕೂಡ ಅವ್ರಿಗೆ ಪೆನ್ಷನ್ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಪೆನ್ಷನ್ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ ಅವರಿಗೆಲ್ಲನೂ ಕೂಡ. ಅವರು ಮನೆ ಎಲ್ಲರೂ ಕೂಡ ಅವರು ಲಿಂಗಕ್ಕಾದರು. ಹೀಗಾಗಿ ಸರ ಮೇಲಾಗಿ ಇವರು ಏನು ಹೇಳಿದ್ರಲ್ಲ ಈಗ ಮಾದಪ್ಪ ಡುಮಣೆ ಅಂತ ಹೇಳಿ ಆರ್ಯ ಸಮಾಜಕ್ಕಪ್ಪ ಅಂತಂದ್ರೆ, ಆರ್ಯ ಸಮಾಜ ಅಂದ್ರೆ ಆಗಿನ ಕಾಲದಲ್ಲಿ ದೇಶಭಕ್ತಿ, ಅವರ ದೇಶಭಕ್ತಿಯನ್ನು ತುಂಬ್ತಾ ಇದ್ರು. ಬಡಿಗೆ ತಿರ್ಸೋದು, ತಲ್ವಾರ್ ತಿರ್ಸೋದು, ವ್ಯಾಯಾಮ ಮಾಡೋದು ಹಿಂಗೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಇವರ ಕನೆಕ್ಷನ್ ಇತ್ತಿರೋದು ಮುತ್ತಿಂದೆಲ್ಲರೂ ಕೂಡ ಅವ್ರು ಸಹಾಯ ಮಾಡ್ತಾಯಿದ್ರು. ದವಸ ಧಾನ್ಯಗಳನ್ನು ಇಂಥವೆಲ್ಲರೂ ಕೂಡ ತನಗೆ ಬೇಕಾಗಿರ್ತಕ್ಕಂಥ ಕ್ಯಾಂಪ್ ನಡೆಸೋದಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕೊಡ್ತಾಯಿದ್ರು. ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ರು. ಮತ್ತು ಇಡೀ ಗ್ರಾಮದಪ್ಪ ಅಂತಂದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆದ್ರೆ ಮುಖಂಡತ್ವ ವಹಿಸಿಕೊಂಡು ಎದುರು ನಿಂತು ಕಾರ್ಯಕ್ರಮ ಮಾಡಿಸ್ತಾಯಿದ್ರು. ಅಲ್ಲಿ ತೋಟದೊಳಗೆ ಏನಾದ್ರೂ ಕೂಡ ಒಂಥರ ಗಹನ ಗಿಣ ಇದ್ದರೆ ಇಡೀ ಶಾಲೆಗೇನೂ ಕೂಡ ಆಮಂತ್ರಣ ಕೊಡ್ತಿದ್ರು. ಇಡೀ ಒಂದು 500-600 ಜನ ಹೋಗ್ತಿದ್ವು, ಎಲ್ಲರೂ ಕೂಡ ನಡ್ಕೊತ ಹೋಗ್ತಿದ್ದೆವು. ಹೀಗಾಗಿ ಬಹಳ ಅವರೆಲ್ಲರೂ ಕೂಡ ಇದು ನೋಡ್ಲಿಕ್ಕೆ ಆಗಲಿಲ್ಲ ಅವರು ರಜಾಕಾರರಿಗೆ ಅಂಥೇಳಿ ಅವರೆಲ್ಲರೂ ಕೂಡ ಎಣ್ಣೆ ಘಾಸ್ಲೇಟ್ ಇತ್ತು ಸರ್. ಆಗ ಘಾಸ್ಲೇಟ್ ಅಂತಾರಲ್ಲ, ಏನಂತ್ರಿ ನೀವು? ಹೌದು ಸರ್. ಘಾಸ್ಲೇಟ್ ಕ್ಯಾರಸನ್ ಹಾಕೆಲ್ಲನೂ ಕೂಡ ಹೊಡೆದೆಲ್ಲನೂ ಕೂಡ ಬೆಂಕಿ ಹಚ್ಚಿದ್ರು. ಇದೆಲ್ಲ ಧಗ ಉರಿದೆಲ್ಲನೂ ಕೂಡ ಆ ಬೆಂಕಿಯ ಉಷ್ಣತೆಗೆಲ್ಲನೂ ಕೂಡ ಇವು ಕಲ್ಲುಗಳ ಪುಡಿ ಆಗಿಬಿಟ್ಟು ಮೇಲ್ಛಾವಣಿ ಉದುರಿ ಕೆಳಗೆ ಬಿತ್ತು. ಮೇಲೆ ಗಿಡದನ್ನು ಕೂಡಪ್ಪ ಅಂದ್ರೆ ಬೆಂಕಿ ಹಾಕಿಲ್ಲನೂ ಕೂಡ ಅದು ಘಾಸ್ಲೇಟ್ ಹಾಕಿಲ್ಲ ಸುಟ್ಟು ಹಾಕಿಬಿಟ್ರು. ಹೀಗಾಗಿ ಒಂದು 3 ದಿನ ಹೋದ ನಂತರ ಇಲ್ಲಿ ಇವ್ರ ಗ್ರಾಮಸ್ಥರೆಲ್ಲ ಹೊರಗಡೆ ತಮ್ಮ ಪ್ರಾಣರಕ್ಷಣೆ ಬೇರೆ ಕಡೆ ಊರಿಗೆ ಹೋದರು. ಅವ ಏನು ಮಾಡ್ದ ಅಂತಂದ್ರೆ, ನಮ್ಮದು ಸರ್ದಾರ್ ಪಟೇಲ್ರ ಆಮಂತ್ರಣ ಕೊಟ್ಟಾಗ ಹೋದ್ರು ನೋಡ್ರಿ. ಹೋದ ನಂತರ ಯಾವಾಗ ಅವರು ಧಿಕ್ಕಾರ ಮಾಡಿದವ್ರು ಮಾತಿಗೆ, ನಮ್ಮ ಭಾರತದೊಳಗೆ ಇರ್ರಪ್ಪ, ಯಾಕಿರಲ್ಲ ಅಂತಂದ್ರೆ ನಾವು ಇರಂಗಿಲ್ಲ ಇಲ್ಲಿ ಅಂಥೇಳಿ. ನೀವು 15% ಇದ್ರಿ, 80% ನಾವು ಹಿಂದೂಗಳಿದ್ದೆವು, ಯಾಕೆ ಹಾಗೆ ಮಾಡ್ತೀರಿ ಅಂತಂದ್ರೆ ಕೂಡ ಕೇಳಲಿಲ್ಲವ. ಇಲ್ಲ, ಈಗ ಅವನು ಕೂಡ ಇವ ಏನು ಮಾಡ ಖಾಸಿಮ್ ರಜಿನೂ ಕೂಡ ಈ ಎಲ್ಲ ಕಡೆ ಅಡ್ಡಾಡಿ ಈ ನಿಜಾಮ ಸಂಸ್ಥೆನ ಇಸ್ಲಾಂ ಧರ್ಮವನ್ನು ಗಟ್ಟಿಗೊಳಿಸ್ಬೇಕು. ಇಲ್ಲಿ ಮುಸಲ್ಮಾನ್ ಇರಬಾರ್ದು, ಹಿಂದೂಗಳು ಇರಬಾರ್ದಿಲ್ಲ. ಹಿಂದೂಗಳಿಗೆ ಭಯ ಭೀತರಾಗಿ ಅವ್ರಿಗೆ ಅಂಜಿಸಿ ಹೊಡೆದು ಬಡದು ಓಡಿಸ್ಕೊಡ್ಬೇಕು. ಇಲ್ಲಿ ಇಸ್ಲಾಮ ಸಂಸ್ಥೆ, ಇಸ್ಲಾಮಪ್ಪ ಅಂದ್ರೆ ರಾಷ್ಟ್ರ ಆಗಬೇಕಿದು ಅಂತಕ್ಕಂಥ ಕನಸು ಕಾಣ್ತಾ ಇದ್ದ. ಹೀಗಾಗಿ ಕೇವಲ ಗೋಟಾಷ್ಟೇ ಅಂತಲ್ಲ, ಈ ಸಂಸ್ಥಾನದಲ್ಲಿರ್ತಕ್ಕಂಥ 100 ಗ್ರಾಮಗಳಿಗೆ ರಾತ್ರೋರಾತ್ರಿ ಹೋಗಿ ಅಟ್ಯಾಕ್ ಮಾಡೋದು. ಅಟ್ಯಾಕ್ ಮಾಡಿದ್ರಂತಪ್ಪ ಅಂದ್ರೆ ಸಿಕ್ಕವರೆಲ್ಲ ಕತ್ತಿಸ್ತಕ್ಕಂಥದ್ದು, ಆಭರಣ ಕಸ್ತಕ್ಕಂಥದ್ದು, ಮನೆಗೆ ಬೆಂಕಿ ಇಡ್ತಕ್ಕಂಥದ್ದು. ಹೀಗಾಗಿ 100 ಹಳ್ಳಿಗಳಿಗೆಲ್ಲ ಕೂಡ ಅವ ತೊಂದರೆ ಕೊಟ್ಟಿದ್ದಾನೆ ಸರ್. 100 ಹಳ್ಳಿಗಳೆಲ್ಲ ಕೂಡ ತಮ್ಮ ಗ್ರಾಮ ಬಿಟ್ಕೊಂಡು ಬೇರೆ ಕಡೆ ಬದುಕೋಸ್ಕರ ಬೇರೆ ಕಡೆ ಹೋಗಿದ್ದಾರೆ ಅವರೆಲ್ಲ.